ನೋಡ್ರಿ, ಸಿದ್ದರಾಮಯ್ಯನವರು ಈ ರಾಜ್ಯದಲ್ಲಿ ದಲಿತರು ಹಿಂದುಳಿದವರ ಹೆಸರಿನ ಮೇಲೆ ಅಧಿಕಾರಕ್ಕೆ ಬಂದು ಈ ದಲಿತರು ಹಿಂದುಳಿದವರಿಗೆ ಅನ್ಯಾಯ ಮಾಡಿದವರು ಯಾರ್ಯಾರು ಇದ್ದರೆ ಮೊಟ್ಟ ಮೊದಲಾಗಿ ಸಿದ್ದರಾಮಯ್ಯನವರು. ಆದ್ದರಿಂದ ಅವರು ಕೂಡಲೇ ಕುರ್ಚಿ ಖಾಲಿ ಮಾಡಬೇಕು, ಬೇರೆದವ್ರಿಗೆ ಅವಕಾಶ ಕೊಡೋದೇ ಆದ್ರೆ ಇವತ್ತಿನ ದಿವಸ ಸಾಂವಿಧಾನಿಕವಾಗಿ ಇವತ್ತಿನ ದಿವಸ ಕರ್ನಾಟಕ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಇವತ್ತು ಸುದೀರ್ಘವಾದಂಥ ಆಡಳಿತ ನಡೆಸಿರುವಂಥ ಅಧಿಕಾರ ನಡೆಸಿರುವಂಥ ಮತ್ತು ಆ ಪಕ್ಷಕ್ಕೆ ನಿಷ್ಠರಾಗಿ ವಂಚಿತರಾಗಿರುವಂಥ ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೆ ಮುಖ್ಯಮಂತ್ರಿ ಮಾಡಬೇಕಾ ಅಂಥೇಳಿ ನಾ ಕೋರ್ತಾ ಇದ್ದೀನಿ. ಅದೇ ಹೇಳ್ತಾ ಇದ್ದೀನಿ ಸರ್. ನಿಜವಾಗಲೂ ಇವತ್ತಿನ ದಿವಸ ದಲಿತರು ಬಗ್ಗೆ ಇವತ್ತು ಕಳಕಳಿ ಏನಾದರೂ ಕಾಂಗ್ರೆಸ್ ಪಕ್ಷಕ್ಕೆ ಇತ್ತಂದ್ರೆ ಹಿಂದೂ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಇವತ್ತು ಅನ್ಯಾಯ ಮಾಡಿದವರು ಇವರದಾರ. ಇವಾಗ ಕೆಳಮಟ್ಟದಿಂದ ಇವತ್ತು ರಾಷ್ಟ್ರ ಮಟ್ಟದವರಿಗೆ ನಾಯಕರಾದವರು ಇವತ್ತಿನ ದಿವಸ ಯಾವ ಅರ್ಹತೆ ಮೇಲೆ ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೆ ಇವತ್ತು ಮುಖ್ಯಮಂತ್ರಿ ಸ್ಥಾನ ತಪ್ಪಿಸಿದ್ರು. ಅವರು ನಿಜವಾಗಲೂ ಅವ್ರು ಕಳಕಳಿ ತಪ್ಪು ಅಂದ್ರೆ ಅವರಿಬ್ಬರು ಜಗಳದಾಗ ಬ್ಯಾಡ್ರಿ, ಇವರಿಗೆ ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೆ ಮುಖ್ಯಮಂತ್ರಿ ಮಾಡಲಿ, ಏನು ತಪ್ಪದ? ಒಬ್ಬ ದಲಿತರು ಮುಖ್ಯಮಂತ್ರಿ ಆದರೂ ಕೂಡ ಇವತ್ತಿನ ದಿವಸ ಸಂವಿಧಾನಕ್ಕೆ ಒಂದು ಸ್ಮಾರ್ಟ್ನೆಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಆಗಲ್ಲ. ಅದಕ್ಕೆ ನಮ್ಮದು ಅಭಿಪ್ರಾಯ ಅದ, ಅದಕ್ಕೆ ನಮ್ಮದು ಒಳ್ಳೆಯ ಸಂದೇಶನೂ ಕೂಡ ಈ ರಾಷ್ಟ್ರದಾಗ ಹೋಗ್ತದೆ. ಅದಕ್ಕೆ ದಲಿತ ಮುಖ್ಯಮಂತ್ರಿ ಮಾಡ್ರಿ ಅನ್ನುವ ಮಾತನ್ನು ಈ ಸಂದರ್ಭ. ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು.